ಸರ್ ಅದು ಫಾಲೋವರ್ಸ್ ಆಯ್ತು. ಎಷ್ಟು ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ ಬಂದಾದ್ಮೇಲೆ, ಹೊರಗಡೆ ಬಂದ್ಮೇಲೆ? ಈ ಚಿಕ್ಕ ಚಿಕ್ಕ ಹುಡುಗಿರೇ ಜಾಸ್ತಿ ಮೆಸೇಜ್ ಮಾಡ್ತಾರೆ. Instagram 1,000 ಬ್ಲಾಕ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಕಾಲ್ಸ್ ರಾತ್ರಿ 2 ಗಂಟೆ 3 ಗಂಟೆ. ಹುಡುಗಿಯರೇ ಮಾಡಿರೋದು ಅದು ನಿಮ್ಗೆ ಕನ್ಫರ್ಮ್? ಇಲ್ಲೆಲ್ಲ ಚಿಕ್ಕ ಫೋಟೋ ನೋಡಿದ್ರೆ ಗೊತ್ತಾಗತ್ತಲ್ಲ, ಸೇವ್ ಮಾಡಿ. ಹುಡುಗರು ಹುಡುಗಿಯರು ಫೋಟೋ ಹಾಕೊಂಡಿರ್ತಾರೆ ಅಕೌಂಟ್. ಅಯ್ಯೋ ಹೌದಾ? ಒಟ್ನಲ್ಲಿ ಗೊತ್ತಿಲ್ಲ. ಹಲೋ ಅಂತಾರೆ, ಮಾತಾಡಲ್ಲ, ಹಂಗೇ ಇಟ್ಕೊಂಡಿರ್ತಾರೆ. ಅವರೇನೆ ಅಂತಾರೆ. ಅಲ್ಲಲ್ಲ, ನಾರ್ಮಲ್ ಕಾಲ್. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ನಂಬರೇ ಇತ್ತು. ಒಂದು ಹುಡುಗಿ ತೆಗ್ಸಿದ್ಲು, ಅದು ಎಲ್ಲಿ ಹೆಸರುಘಟ್ಟ ಹತ್ರ ಇರೋ ಒಂದು ಚಿಕ್ಕ ಹುಡುಗಿ. ನೀವು ಇಷ್ಟು ಫೇಮಸ್, ನೀವ್ ಯಾಕೆ ಓಪನ್ ಆಗಿ ಎಲ್ಲಾರ್ಗು ಸಿಗಂಗ್ ಮಾಡಿದೀರಾ ಅಂತ ಅವಳು ಸಿಟ್ಟಲ್ಲಿ ನಂಬರ್ ತೆಗೀರಿ ಅಂತ ತೆಗ್ಸಿದ್ಲು, ಚಿಕ್ಕ ಹುಡುಗಿ. ಬೇಕಾದ್ರೆ ಅವಳ ನಂಬರು ಕೊಡ್ತೀನಿ, ಏನೇನ್ ಬುದ್ಧಿ ಹೇಳಿದ್ಲು ನನಗೆ ಅಂತ. ಅವಳೇನ್ 16-18 ವರ್ಷದವಳು ಅನ್ಸುತ್ತೆ ಆ ಫೋಟೋ ನೋಡಿದ್ರೆ. ನೆನ್ನೆ ಮೆಸೇಜ್ ಮಾಡೋಳು, ತಿರ್ಗಾ ಹಲೋ ಅಂತ ಮಾಡೋಳೆ, ನಾನು ಏನೂ ರಿಪ್ಲೈ ಮಾಡಿಲ್ಲ. ಆದ್ರೆ ಫಸ್ಟ್ ಡೇ ಹೊಡೆದಿ ಮಾತಾಡಿದ್ಲಲ್ಲ, ಕಲ್ಚರ್ ಅನ್ನಿಸಿದ್ಲು. ಆಮೇಲೆ ಒಳ್ಳೆ ರೀತಿಲಿ ಮಾತಾಡಿದ್ಲು. ಬೇಕಾದ್ರೆ ಅವಳ ನಂಬರೇ ಕೊಡ್ತೀನಿ, ನೀವು ಅವಳನ್ನೇ ಇಂಟರ್ವ್ಯೂ ಮಾಡ್ಕೊಳ್ಳಿ. ಅವಳು ಒಂದೇ ಮಾತು ಹೇಳಿದ್ಲು, ನೀವು ಇಷ್ಟು ಫೇಮಸ್ ಆಗಿರೋರು ಪಬ್ಲಿಕ್ ಅಲ್ಲಿ ನಿಮ್ ನಂಬರ್ ಸಿಗ್ಬಾರ್ದು, ಪರ್ಸನಲ್ ನಂಬರು ಮೊದಲು ಡಿಲೀಟ್ ಮಾಡಿ ಅಂದ್ಲು. ಇವಾಗ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರೇ ಇಲ್ಲ. ಆದ್ರೆ ಅಷ್ಟು ಬೇಗ ಎಲ್ಲ ತಗೊಂಡ್ಬಿಟ್ಟಿದ್ರ, ರೊಟೇಷನ್ ಆಗ್ಬಿಟ್ಟು ದಿನಕ್ಕೆ 1000 ಫೋನ್ಸ್ ಬರುತ್ತೆ ಸರ್. ಅದ್ರಲ್ಲಿ ಯಾರು ತರಲೆ ತರ ಮಾತಾಡ್ತಾರೆ ಅಲ್ಲಲ್ಲೇ ಬ್ಲಾಕ್ ಮಾಡಿದೀನಿ. ಆಮೇಲೆ ರಾತ್ರಿ 10:30 ಮೇಲೆ ಯಾರ್ದು ಬರುತ್ತೆ ಎಲ್ಲಾರ್ದು ಬ್ಲಾಕ್ ಮಾಡಿದೀನಿ. ಯಾಕಂದ್ರೆ ಪ್ರಪೋಸ್ ಮಾಡಿದವನು ಬ್ಲಾಕ್ ಮಾಡಿದೀರಾ? ಎಲ್ಲಾರು ನನ್ಗೇನಕ್ಕೆ ಸರ್, ನನ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ಏನಂತ ಪ್ರಪೋಸ್ ಮಾಡಿದ್ದಾರೆ? ಏನಲ್ಲ, ತುಂಬಾ ಚೆನ್ನಾಗಿದ್ದೀರಾ, ಹಂಗೆ ತುಂಬಾ ಚೆನ್ನಾಗಿ ಆಡಿದ್ರಿ, ನಿಮ್ ಮಗನಿಗಿಂತ ನೀವೇ ಚೆನ್ನಾಗಿದ್ದೀರಾ ಅಂತ ಹೊಗಳೋರು ಇದಾರೆ, ಎಲ್ಲಾ ತರನು ಹೊಗಳೋರು ಇದಾರೆ. ಯಾಕಂದ್ರೆ ಬಿಗ್ ಬಾಸ್ ಒಳಗಿದ್ದಾಗ ರಿಂಕಲ್ಸ್ ಒಂಥರ ಸ್ಯಾಗ್ ಆದಂಗಿಲ್ಲ, ಎಲ್ಲ ನರ್ಗೆ ಕಾಣೋದು ಹಿಂಗಾಗ್ಬಿಟ್ಟಿದೆ. ಇವಾಗ ನೋಡಿ, ಇನ್ನ ಬಂದು ಒಂದು 2 ವಾರಕ್ಕೆ ಇಷ್ಟು ಕಳೆ ಬಂದಿದೆ. ಇನ್ನೊಂದು 2 ವಾರ ಆದ್ರೆ ಇನ್ನೂ ಚೆನ್ನಾಗಿ ಆಗ್ಬಿಡ್ತೀನಿ. ಯಾಕಂದ್ರೆ ಇದೆಲ್ಲ ಮಾಂಸ ಕೈಯೆಲ್ಲ ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದೆ. ಇಷ್ಟು ಇರ್ಲೇ ಇರ್ಲಿಲ್ಲ ನಂದು. ಯಾಕಂದ್ರೆ ನನಗೆ ದಿನ ಇಷ್ಟಿಷ್ಟು ತಿಂದಿ ಅಭ್ಯಾಸ ಆಗ್ಬಿಟ್ಟು ಅಲ್ಲಿ ನನಗೆ ಊಟ ಸಾಕಾಗ್ತಾ ಇರ್ಲಿಲ್ಲ. ಅಂದ್ರೆ ಅದು ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ, ಒಳಗಡೆ ಜನಗಳ ಪ್ರಾಬ್ಲಮ್ ಇಂದ ಊಟ ಸಿಗ್ತಾ ಇರ್ಲಿಲ್ಲ. ಅಲ್ಲಿ ತುಂಬಾ ವೀಕ್ ಆಗೋದೆ. ಯಾವ ಲೆಕ್ಕಕ್ಕೆ ಅಂದ್ರೆ ತಲೆ ಕೂದ್ಲು ಹಿಂಗೆ ಎಳೆಯಕ್ ಹೋದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ ಕೂದ್ಲು. ನನ್ಗೆ ಹಿಂಗೆ ಗ್ಲಾಸ್ ವರ್ಗೂ ಹಿಂಗ್ ಬರ್ಬೇಕು ನನಗೆ, ನಂದು ಈ ಸ್ಟೈಲ್. ಅದೇನಾಗ್ತಿತ್ತು, ಎಳೆದ್ರೆ ಕೈಗೆ ಸಿಗ್ತಾ ಇರ್ಲಿಲ್ಲ. ಇನ್ನೊಂದು 2 ವಾರ ಇದ್ರೆ ಬಾಣ್ಲಿ ಆದ್ರೆ ಇನ್ನು ತಿರ್ಗಾ ಒಂದು 2-3 ವರ್ಷ ಬೇಕು ತಿರ್ಗಾ ಕೂದ್ಲು ಬರ್ಸ್ಕೊಳಕ್ಕೆ. ಆ ಭಯ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ಊಟದ್ದು, ಆಮೇಲೆ ಸುಸ್ತು, ಒಂದು ಇದ್ದೇ ಇಲ್ಲ. ಯಾಕಂದ್ರೆ ರಾತ್ರಿ ಮಲ್ಗಕ್ ಬಿಟ್ರು ನೀವು ರಾತ್ರಿ ಎಲ್ಲ ಹರಟೆ ಹೊಡ್ಕೊಂಡು ಜೋರಾಗಿ ಮಾತಾಡೋರ, ನಮ್ಗೆ ನಿದ್ದೆ ಬರ್ತಾ ಇರ್ಲಿಲ್ಲ ಯಾರ ಮಾತಾಡ್ತಾ ಇದ್ರೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ನಿದ್ದೆ ಬರೋದು, ತಿರ್ಗಾ 8 ಗಂಟೆಗೆ ಎಬ್ಬಿಸ್ಬಿಡೋರು. ಆ ಥರ ಬಂದು 2 ಅವರ್ ನನಗೆ ಏನು ಸಾಕಾಗ್ತಾ ಇರಲಿಲ್ಲ. ಸುದೀಪ್ ಸರ್ ಮುಂದೆ ಕೂತಿದ್ರು, ಅವ್ರ ಮುಂದೆ ತೂಕುಡ್ಸಿದೀನಿ ಒಂದ್ ದಿವಸ. ಆ ಲೆಕ್ಕದಲ್ಲಿಗೆ ಶಾರ್ಟೇಜ್ ಆಗೋಗಿತ್ತು ನಿದ್ದೆ. ಅದೆಲ್ಲ ನಂಗೆ ಒಂದು ಸ್ವಲ್ಪ. ಆಮೇಲೆ ಮನೇಲಿ ಗಲಾಟೆಗಳು, ಕರೆಕ್ಟ್. ಇವಾಗ ಕಳೆ ಬಂದಿದೆ, ಆಗ್ಲೇ 1000 ಪ್ರಪೋಸಲ್ಸ್. ಮುಂದಕ್ಕೆ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಯಾವ ತರ ಅದನ್ನ ಇದು ಮಾಡ್ಬೇಕು? ನನ್ಗೆ ಇಂಟ್ರೆಸ್ಟ್ ಬಂದ್ರೆ ಏನ್ ಸರ್, ಒಪ್ಕೊಬಿಡ್ಲೇಬೇಕಾ? ನಮ್ಗೆ ಇಷ್ಟ, ನಂಗೆ ಇಷ್ಟ ಇಲ್ಲ. ನಾನು ಮಗನ್ನ ಚೆನ್ನಾಗಿ ನೋಡ್ಕೊಳಕ್ಕೋಸ್ಕರ ಇರೋದ್ರಿಂದ ನಾನು ಇನ್ಯಾವುದು ಆಸೆ ಬೀಳಕ್ ಹೋಗಲ್ಲ, ಇಂಟ್ರೆಸ್ಟ್ ತಗೊಳಲ್ಲ. ಏನಕ್ಕೆ ಕಾರಣ ಅಂದ್ರೆ, ಯಾರು ಬರೋರು ಹೆಂಗ್ ನೋಡ್ಕೊಂತಾರೋ, ಇವ್ನ ಹೆಂಗ್ ಹಾಳು ಮಾಡ್ತಾರೋ, ಆಮೇಲೆ ಹೆಂಗ್ ಹಿಂಸೆ ಕೊಡ್ತಾರೋ. ಯಾಕಂದ್ರೆ ನಾನು ಒಂದ್ ಹೇಟ್ ಹೊಡಿದೇರಂಗ್ ಸಾಕಿದ್ದೀನಿ ಅವನ್ನ. ಇವಾಗ ಬರೋರು ಹಾಳು ಮಾಡ್ಬಿಡ್ತಾರೆ ಅಂತ ಭಯ. ಮದುವೆ ಆಯ್ತು, ಡೇಟು ಮಾಡಲ್ವಾ ನೀವು? ಏನು ಇಲ್ಲ ಸರ್, ಏನು ಇಲ್ಲ ಸರ್. ಸರ್ ಈ ಮನೆ 6 ವರ್ಷ ಆಯ್ತು ಸರ್, 1 ನೈಟ್ ಮಲ್ಗಿಲ್ಲ ಸರ್. ಬರ್ತೀನಿ, ಬರೀ ಟಿವಿ ಇಂಟರ್ವ್ಯೂಗೆ, ಫ್ರೆಂಡ್ಸ್ ಬಂದ್ರೆ ಪಾರ್ಟಿ, ಇಲ್ಲಿಂದ ಹೋಗ್ತೀನಿ, ಮುಗೀತು ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.